ಇನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಸ್ವತಃ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ನಾವು ಪ್ರತಿನಿಧಿ ಅವರನ್ನ ಮಾತನಾಡಿಸಿದರೆ ಬನ್ನಿ ನೋಡೋಣ. ಸರ್, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಮಾತೇನಿದೆ ಸಾಕಷ್ಟು ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿರುವಂಥದ್ದು. ಸರ್, ಏನು ಹೇಳ್ತೀವಿ? ಅಲ್ಲ, ಬೆಳಗ್ಗೆ ಕೂಡ ಹೇಳಿದೆ, ಅವರದ ವೈಯಕ್ತಿಕ ವಿಚಾರ. ಸೊ ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ. ದೇವರಾಜ ನಂತರ ಬಂಗಾರಪ್ಪನವರು ಸಿದ್ದರಾಮಯ್ಯ ಅಂತ ಯಾರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ. ಸೊ ಅದಕ್ಕೆ ಉತ್ತರ ಬರುವಂಥ ದಿನಗಳಲ್ಲಿ ಸಿಗ್ತದೆ, ಇವತ್ತಿಗೆ ಹೇಳಲಿಕ್ಕಾಗೋಲ್ಲ. ಸೊ ಅದು ಕಂಟಿನ್ಯೂಟಿ ಆಗಲೇಬೇಕಾದ್ರು. ಅಹಿಂದ ನಾಯುಕ್ತ, OBC SC/ST ನಾಯುಕ್ತ ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗೇ ಆಗ್ತದೆ. ಯಾರೇ ಮಾಡದೆ ಹೋದರೂ ಇತಿಹಾಸದಲ್ಲಿ ಈಗಾಗಲೇ ಅರಸನಿಂದ ಕಂಟಿನ್ಯೂ ಆಗಿದೆ, ಮುಂದೂ ಕೂಡ ಅದು ರಾಜಕೀಯ ಇರುವವರೆಗೆ ಕಂಟಿನ್ಯೂ ಆಗೇ ಆಗ್ತದೆ. ಯಾರ್ಯಾರು ನಾವು ಬರ್ಬೋದು ಅಥವಾ ಇನ್ಯಾರೋ ಬರ್ಬೋದು, ಒಟ್ಟು ಅಹಿಂದ ನಾಯಕರು ಯಾರೋ ಆಗಲೇಬೇಕು ರಾಜ್ಯದಲ್ಲಿ. ಸರ್, ಈಗ ಒಂದು ಯತೀಂದ್ರ ಅವ್ರ ಹೇಳಿಕೆ ಏನಿದೆ, ಸೊ ಆ ಶಕ್ತಿ ತಮ್ಮಲ್ಲಿದೆ, ಮುನ್ನಡೆಸುವಂಥ ಶಕ್ತಿ. ಅಹಿಂದ ನಾಯಕರಾಗಿರ್ಬೋದು, ಒಟ್ಟಾರೆ ಪಕ್ಷವನ್ನು ತೆಗೆದುಕೊಂಡು ಹೋಗೋದಾಗಿರ್ಬೋದು, ಜೂನಿಯರ್ ಅವ್ರನ್ನು ಕೂಡ ತಮ್ಮ ಜೊತೆ ಕರೆದುಕೊಂಡು ಹೋಗುವ ರೀತಿ ಆಗಿರ್ಬೋದು, ಅವೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವ್ರಿಗೆ ಶಕ್ತಿ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥ. ಇಲ್ಲ, ಖಂಡಿತವಾಗಿ ಅದನ್ನು ನಾವು ಮಾಡಿದ್ದೀವಿ. ಕಳೆದ 10 ವರ್ಷಗಳಿಂದ ಎಲ್ಲ ಜೊತೆ ಉತ್ತಮ ಸಂಬಂಧ ಇದೆ, ಸಂಪರ್ಕ ಇದೆ. ಪಕ್ಷದಲ್ಲಿ ಕೂಡ ಕೆಲಸ ಮಾಡ್ತೀವಿ, ನಮ್ಮ ಸರ್ಕಾರದಲ್ಲಿ ಕೂಡ ಕೆಲಸ ಮಾಡ್ತೀವಿ, ಸಾಮಾಜಿಕವಾಗಿ ಮಾಡ್ತೀವಿ. ಸೊ ಮಾಡೇ ಮಾಡ್ತೀವಿ. ಹೀಗಾಗಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವರು ಹೇಳಿದ್ದಾರೆ. ಈ ಸಿದ್ದರಾಮಯ್ಯ ಅವರು ಅಹಿಂದ ನಾಯಕರಾಗಿ ಬೆಳೆಯೋಕ್ಕೂ ಕೂಡ ಸತೀಶ್ ಜಾರಕಿಹೊಳಿ ಅನ್ನುವಂತಹ ಶಕ್ತಿ ಕೂಡ ಕಾರಣ ಅನ್ನುವಂಥದ್ದು. ಸರ್, ಯಾಕಂದರೆ ನೀವು ಅಹಿಂದ ಸಮಾವೇಶ ಮಾಡುವಂಥ ಸಂದರ್ಭದಲ್ಲಿ ಸಾಕಷ್ಟು ಜನರನ್ನು ಕರೆದುಕೊಂಡು ಬಂದು ಅವರು JDSನಿಂದ ಹೊರಗೆ ಬಂದಾಗೂ ಕೂಡ ನೀವೇ ಬೆನ್ನೆಲುಬಾಗಿ ಇರುವಂಥದ್ದು. ಸರ್, ಆ ಘಟನೆಗಳನ್ನು ಮೆಲುಕು ಹಾಕೋದಾದರೆ 20 ವರ್ಷಗಳಿಂದ ಅವ್ರ ಜೊತೆ ನಾವು ಇದ್ದೀವಿ. JDSನಿಂದ ಹೊರಗೆ ಬಂದ ಸಂದರ್ಭದಲ್ಲಿ ನಾವು ಜೊತೆಯಾಗಿದ್ದೀವಿ. ಅಹಿಂದ ಅವ್ರನ್ನ ಕಟ್ಟಿದ್ದೀವಿ, ನಂತರ ಕಾಂಗ್ರೆಸ್ಗೆ ಹೋದೀವಿ. ಸೊ ಇದೆಲ್ಲ ಇತಿಹಾಸದಲ್ಲಿ ಇದೆ, ಇದರಲ್ಲಿ ಏನು ಪ್ರಶ್ನೆ ಇಲ್ಲ. ಅದನ್ನು ನೋಡೋಣ, ಕಾದು ನೋಡ್ಬೇಕು. ಈ ತಕ್ಷಣ ಅದಕ್ಕೆ ಏನು ಹೇಳಲಿಕ್ಕಾಗೋಲ್ಲ, ಕಾದು ನೋಡ್ಬೇಕಷ್ಟೇ. ಈಗ ನೀವು ಅಹಿಂದ ಅಸ್ತ್ರವನ್ನು ಬಳಸಿನೇ ಶಿಗ್ಗಾವಿಯನ್ನು ಗೆಲ್ಲಿದ್ರಿ, ಚಿಕ್ಕೋಡಿಯನ್ನು ಕೂಡ ಗೆದ್ರಿ. ಸೊ ಆ ಒಂದು ಐಡಿಯಾಲಜಿಗಳು ಕೂಡ ನಿಮ್ಮಲ್ಲಿ ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿದ್ದಾವೆ. ಸರ್, ಇವೆಲ್ಲವೂ ಕೂಡ ಕನ್ಸಿಡರ್ ಆಗುತ್ತಾ? ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ, ನಾ ಹೇಳಲಿಕ್ಕಾಗೋಲ್ಲ. ಸೊ ಯಾರು ಕೆಲಸ ಎಷ್ಟು ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು ಅದನ್ನು ಗಮನಿಸಬೇಕಾದ ಕೆಲಸ KPCC, AICC. ನಮ್ಮ ಹತ್ರ ಭಾಳಷ್ಟು ಜನ ಇದ್ದಾರೆ. ನಾನು ಒಬ್ಬನೇ ಅಲ್ಲ, ನಾನು ರೀತಿ ಪಕ್ಷದ ಪೂರ್ವ ಕೆಲಸ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅವನ್ನೆಲ್ಲ ಗುರುತಿಸಬೇಕು, ಅವ್ರಿಗೆ ಶಕ್ತಿ ಕೊಡುವಂಥ ಕೆಲಸ ಆಗಬೇಕಷ್ಟೇ. ಅಹಿಂದ ನಾಯಕರಲ್ಲಿ ಮಹದೇವಪ್ಪ ಅವರಾಗಿರ್ಬೋದು, ಪರಮೇಶ್ವರ್ ಅವರು, ರಾಜನ್ ಅವರು, ಸೊ ಅವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿ ಅವರೇ ನಮ್ಮ ನಾಯಕರನ್ನೋ ಮಟ್ಟಿಗೂ ಕೂಡ ಕೆಲವೊಂದಿಷ್ಟು ಕಡೆ ಹೇಳಿಕೆಗಳನ್ನು ಕೊಡ್ತಾನೆ ಬಂದಿದ್ದಾರೆ. ಸರ್, ಸೊ ಅವು ಆಗಿರ್ಬೋದು, ನಿನ್ನೆ ಯತೀಂದ್ರ ಅವರ ಹೇಳಿಕೆ ಆಗಿರ್ಬೋದು, ಇವೆಲ್ಲವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಪಾಸಿಟಿವ್ ಆಗಿ ಮುಂದೆ ಹೈಕಮಾಂಡ್ ಹತ್ರನೂ ಹೋಗ್ಬೋದನ್ನು. ಇಲ್ಲ, ಕಾಲನೇ ನಿರ್ಧಾರ ಮಾಡಬೇಕು. ಈಗ ಹೇಳಲಿಕ್ಕಾಗೋಲ್ಲ. ಈಗ ಅದು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಕಾಲ ಬಂದಾಗ ಅದನ್ನು ನೋಡೋಣ, ವೇಟ್ ಮಾಡೋದು. ಸರ್, ಈಗ CM ಅವರು ನೆಕ್ಸ್ಟ್ ನೀವೇ ಹೇಳಿದ್ರಿ ಯಾರು ಅನ್ನುವಂಥ ಪ್ರಶ್ನೆ ಇನ್ನೂ ಕೂಡ ಇದೆ. ಸೊ ನಿನ್ನೆ CM ಅವ್ರ ಪುತ್ರನೇ ಹೇಳಿರುವಂಥದ್ದು, ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ವೇಟೇಜ್ ಬಂದಂಗೆ. ಅವರೇನು ಅದಕ್ಕೆ ಅವರೇ ಹೇಳಬೇಕು, ನಾ ಹೇಳೋಕ್ಕಾಗಲ್ಲ. CM ಅವ್ರ ಪುತ್ರ ಹೇಳಿದರೆ ಅದಕ್ಕೆ ಸ್ಪಷ್ಟೀಕರಣ ಅವರೇ ಕೊಟ್ಟರೆ ಒಳ್ಳೆಯದು, ನಾ ಹೇಳೋಕ್ಕಾಗಲ್ಲ. ಸೊ ಏನು ನಡೀತಾ ಇದೆ ಅದನ್ನು ಅವ್ರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು KPCC ಆಗಿ ಕಾಂಗ್ರೆಸ್ನ ಸಾರಥ್ಯವನ್ನು ಕೂಡ ಮುನ್ನಡೆಸುವಂತಹ ಸಾಮರ್ಥ್ಯ ಇದೆ. ಸೊ ಅಂಥದ್ದೊಂದು ಅವಕಾಶ ಬರ್ಬೋದು ಅನ್ನುವಂಥ ಚರ್ಚೆ ಕೂಡ ಇದೆ. ನೋಡೋಣ, ಇನ್ನೂ ಪಾರ್ಟಿಯಲ್ಲಿ ಅದೆಲ್ಲ ಚರ್ಚೆ ಆಗಬೇಕು. ಅಂತಿಮವಾಗಿ AICC ನಿರ್ಧಾರ ಮಾಡಬೇಕು. ನಮ್ಮ ಕೈಯಲ್ಲಿ ಯಾವುದೇ ಇಲ್ಲ. ಸೊ ಇದನ್ನೆಲ್ಲ ನೋಡ್ತಾರೆ, ಅವರು ಗಮನಿಸ್ತಾರೆ, ಯಾರು ಯೋಗ್ಯ ನಿರ್ಧಾರ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಏನೇ ಜವಾಬ್ದಾರಿ ಕೊಟ್ಟರು ಸತೀಶ್ ಜಾರಕಿಹೊಳಿ ಅವರು ನಿಭಾಯಿಸ್ತಾರೆ. ನೋಡೋಣ, ಬಂದ ಸಂದರ್ಭದಲ್ಲಿ ಹೇಳೋಣ. ಈಗ ಹತ್ರ ಅವಶ್ಯಕತೆ ಇಲ್ಲ, ಸಂದರ್ಭ ಬಂದಾಗ ಹೇಳ್ತೀನಿ. ಸರ್, ಕೊನೆಯದಾಗಿ 2028ಕ್ಕೆ ನಮ್ಮ ನಾಯಕರು ಅನ್ನುವಂಥ ಮಾತನ್ನು ಕೂಡ ಯತೀಂದ್ರ ಅವರು ನಿನ್ನೆ ಮತ್ತೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರುವಂಥದ್ದು. ಸರ್, ಸತೀಶ್ ಜಾರಕಿಹೊಳಿ ಅವರು, ಸೊ ನೀವು ಕೂಡ ಅಲ್ಲ, ಆ ರೀತಿ ಭಾಳಷ್ಟು ಜನ ರಾಜ್ಯದಲ್ಲಿ ಹೇಳಿದ್ದಾರೆ. ಆದರೆ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಬೇಕು. 2028ಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕ್ಲೈಮ್ ಮಾಡ್ತಾರೆ. ಇಲ್ಲ, ಕ್ಲೇಮ್ ಏನು ಮಾಡೋಲ್ಲ, ಅದ್ರ ಪಕ್ಷ ತೀರ್ಮಾನ ಮಾಡಬೇಕು. ಕ್ಲೇಮ್ ಮಾಡೋರು ಭಾಳಷ್ಟು ಜನ ಇದ್ದಾರೆ, ನಾನು ಇದ್ದೀನಿ, ಭಾಳಷ್ಟು ಜನ ಇದ್ದಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಅಂತಿಮವಾಗಿ ಸರ್ಕಾರ, ಪಕ್ಷ, ಶಾಸಕರು ತೀರ್ಮಾನ ಮಾಡಬೇಕು. ಸರ್, CM ಅವರು ಉತ್ತರಾಧಿಕಾರಿ ಆಗುವ ಶಕ್ತಿ ಸತೀಶ್ ಅವರಿಗಿದೆ. ಇಲ್ಲ, ಅದನ್ನು ಹೇಳೋಕ್ಕಾಗಲ್ಲ. ನಾ ಹೇಳೋಕ್ಕಾಗಲ್ಲ, ಪಕ್ಷ ಹೇಳಬೇಕು, ಜನ ಹೇಳಬೇಕು, ಪಾರ್ಟಿ ಹೇಳಬೇಕು. ಸೊ ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.